ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ನಮ್ಮ ಚಾನಲ್ನಲ್ಲಿ ಅಗ್ನಿವೀರ್ ಆರ್ಮಿ ಹುದ್ದೆಗಳ ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿದಿನ 25 ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ತಿಳಿಸ್ಕೊಡ್ತಾ ಹೋಗ್ತೇವೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವೇನಾದರೂ ಅಗ್ನಿವೀರ್ ಆರ್ಮಿ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ PDF ನೋಟ್ಸ್ಗಳಿದ್ದಾವೆ. ಜನರಲ್ ಅವೇರ್ನೆಸ್, GK, ಸೈನ್ಸು ಹಾಗೆ ಮ್ಯಾಥಮೆಟಿಕ್ಸು, ರೀಸನಿಂಗ್ ನೋಟ್ಸ್ಗಳು ಕೇವಲ 100 ರೂಪಾಯಲ್ಲಿ ಸಿಗ್ತಾ ಇದ್ದಾವೆ. ಹಾಗೆ ಅದೇ ಥರ ನಿಮಗೇನಾದರೂ ಕ್ವಶನ್ ಪೇಪರ್ಸ್ಗಳು ಬೇಕಾದರೆ 25 ಅಗ್ನಿವೀರ್ ಹುದ್ದೆಯ ಕ್ವಶನ್ ಪೇಪರ್ಗಳಿದ್ದಾವೆ. ಈ ಕ್ವಶನ್ ಪೇಪರ್ಗಳಲ್ಲಿ ಮೆಥ್ಸು, ರೀಸನಿಂಗು, GK, GS ಎಲ್ಲ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳು ಹಾಗೆ ಈ PDF ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ಗಳು: ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಪಂಡಿತ್ ಜವಾಹರ್ಲಾಲ್ ನೆಹರು, ವಿ ಗಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇವರು ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿಗಳು. ಇನ್ನು ಎರಡನೆಯ ಪ್ರಶ್ನೆ, ಯಾವ ನದಿಯನ್ನು ದಕ್ಷಿಣದ ಗಂಗಾ ನದಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಕೃಷ್ಣ, ಕಾವೇರಿ, ಗೋದಾವರಿ, ನರ್ಮದಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋದಾವರಿ ನದಿಯನ್ನು ದಕ್ಷಿಣದ ಗಂಗಾ ನದಿ ಎಂದು ಕರೆಯಲಾಗುತ್ತೆ. ಇನ್ನು ಮೂರನೆಯ ಪ್ರಶ್ನೆ, ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು: ದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮುಂಬೈನಲ್ಲಿ ಗೇಟ್ವೇ ಆಫ್ ಇಂಡಿಯಾ ಇದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ರಾಷ್ಟ್ರಗೀತೆ ಜನಗಣ ಮನ ಬರೆದವರು ಯಾರು? ಆಪ್ಷನ್ಗಳು: ಬಂಕಿಮ್ ಚಂದ್ರ ಚಟರ್ಜಿ, ರವೀಂದ್ರನಾಥ್ ಟ್ಯಾಗೋರ್, ಸರೋಜಿನಿ ನಾಯ್ಡು, ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆ, ನಮ್ಮ ದೇಶದ ರಾಷ್ಟ್ರಗೀತೆಯಾದ ಜನಗಣ ಮನವನ್ನು ಬರೆದಿದ್ದಾರೆ. ಇನ್ನು ಐದನೆಯ ಪ್ರಶ್ನೆ, ಭಾರತದಲ್ಲಿ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಗಳು: ಜನವರಿ 15, ಜನವರಿ 26, ಆಗಸ್ಟ್ 15, ಡಿಸೆಂಬರ್ 4. ಇದಕ್ಕೆ ಸರಿಯಾದ ಉತ್ತರ ಭಾರತದಲ್ಲಿ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಆಪ್ಷನ್ 1, ಜನವರಿ 15ರಂದು. ಆರನೆಯ ಪ್ರಶ್ನೆ, ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಗಳು: ಉದಯ್ಪುರ, ಜೈಪುರ, ಜೋಧ್ಪುರ, ಅಜ್ಮೀರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೈಪುರ. ಇನ್ನು ಏಳನೆಯ ಪ್ರಶ್ನೆ, ಥೈಲ್ಯಾಂಡ್ನ ರಾಜಧಾನಿ ಯಾವುದು? ಆಪ್ಷನ್ಗಳು: ಜಕಾರ್ತು, ಬ್ಯಾಂಕಾಕ್, ಟೋಕಿಯೋ, ಸಿಯೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ಯಾಂಕಾಕ್. ಇನ್ನು ಎಂಟನೆಯ ಪ್ರಶ್ನೆ, ಗಾಂಧೀಜಿಯವರು ಯಾವ ವರ್ಷದಲ್ಲಿ ದಂಡಿ ಮೆರವಣಿಗೆಯನ್ನು ಪ್ರಾರಂಭಿಸಿದರು? ಆಪ್ಷನ್ಗಳು: 1920, 1930, 1942, 1919. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1930ರಲ್ಲಿ ಗಾಂಧೀಜಿಯವರು ದಂಡಿ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದರು. ಇನ್ನು ಒಂಬತ್ತನೆಯ ಪ್ರಶ್ನೆ, ಭಾರತೀಯ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು? ಆಪ್ಷನ್ಗಳು: ಪ್ರಧಾನಮಂತ್ರಿ, ರಕ್ಷಣಾ ಮಂತ್ರಿ, ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಅಥವಾ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಷ್ಟ್ರಪತಿ. ಯಾರು? ಭಾರತೀಯ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿ ರಾಷ್ಟ್ರಪತಿಯವರು ನೇಮಕಗೊಂಡಿರ್ತಾರೆ. ಇನ್ನು 10ನೆಯ ಪ್ರಶ್ನೆ, ಸೂರ್ಯ ದೇವಾಲಯ ಎಲ್ಲಿದೆ? ಆಪ್ಷನ್ಗಳು: ಕೊನಾರ್ಕು, ಮಧುರೈ, ಖಜುರಾಹೋ, ಹಂಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕೊನಾರ್ಕ್ನಲ್ಲಿ ಸೂರ್ಯ ದೇವಾಲಯವಿದೆ. ಹೌದಾ? ಇನ್ನು 11ನೆಯ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಸಾಗರ ಯಾವುದು? ಜಗತ್ತಿನ ಅತಿ ದೊಡ್ಡ ಸಾಗರ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು: ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಡಿ ಪೆಸಿಫಿಕ್ ಸಾಗರವು ಜಗತ್ತಿನ ಅತಿ ದೊಡ್ಡ ಸಾಗರವಾಗಿದೆ. 12ನೆಯ ಪ್ರಶ್ನೆ, ಸಿಖ್ ಧರ್ಮದ ಸಂಸ್ಥಾಪಕರು ಯಾರು ಅಥವಾ ಸ್ಥಾಪಕರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಗುರು ನಾನಕ್ ದೇವ್, ಗುರು ಗೋವಿಂದ ಸಿಂಗ್, ಗುರು ಅಂಗದ ದೇವ, ಗುರು ಅರ್ಜುನ ದೇವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗುರು ನಾನಕ್ ದೇವ್ ಅವರು ಸಿಖ್ ಧರ್ಮದ ಸ್ಥಾಪಕರು. 13ನೆಯ ಪ್ರಶ್ನೆ, ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಪಶ್ಚಿಮ ಬಂಗಾಳ, ಅಸ್ಸಾಂ, ಗುಜರಾತು, ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಸ್ಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಇನ್ನು 14ನೆಯ ಪ್ರಶ್ನೆ, ಜಪಾನಿನ ಕರೆನ್ಸಿ ಯಾವುದು? ಆಪ್ಷನ್ಗಳು ಯುವಾನು, ಯೂರೋ, ಏನ್, ಡಾಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಏನ್. ಜಪಾನಿನ ಕರೆನ್ಸಿ ಏನ್ ಅಂತ ಇದೆ ಅದು. ಇನ್ನು 15ನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಭಗತ್ ಸಿಂಗು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಅಥವಾ ಐರನ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತ ಕರೀತಾ ಇದ್ರು. ಇನ್ನು 16ನೆಯ ಪ್ರಶ್ನೆ, ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರ ಯಾವುದು? ಆಪ್ಷನ್ಗಳು NaCl, H2O, NOH, HCl. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, NaCl. 17ನೆಯ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿ ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು ಸಾರಜನಕ, ಹೈಡ್ರೋಜನ್, ಆಮ್ಲಜನಕ, ಆಗ್ರಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಗ್ರಾನ್. 18ನೆಯ ಪ್ರಶ್ನೆ, ಸೂರ್ಯನ ಬೆಳಕಿನಿಂದ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ಗಳು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ ಡಿ ಸಿಗುತ್ತೆ ಸೂರ್ಯನ ಬೆಳಕಿನಿಂದ. 19ನೆಯ ಪ್ರಶ್ನೆ, ಫೋರ್ಸ್ನ SI ಘಟಕ ಯಾವುದು? ಆಪ್ಷನ್ಗಳು ಜೂಲು, ವ್ಯಾಟು, ನ್ಯೂಟನ್ನು, ಪಾಸ್ಕಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯೂಟನ್. 20ನೆಯ ಪ್ರಶ್ನೆ, ಮಾನವ ದೇಹದ ಯಾವ ಭಾಗವು ಪಯೋರಿಯಾದಿಂದ ಪ್ರಭಾವಿತವಾಗಿರುತ್ತದೆ? ಆಪ್ಷನ್ಗಳು ಕಣ್ಣುಗಳು, ಒಸಡುಗಳು, ಶ್ವಾಸಕೋಶಗಳು, ಯಕೃತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಒಸಡುಗಳಿಂದ. 21ನೆಯ ಪ್ರಶ್ನೆ, ಶುದ್ಧ ನೀರಿನ ಕುದಿಯುವ ಬಿಂದು ಯಾವುದು? ಆಪ್ಷನ್ಗಳು 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, 50 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, 110 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 100 ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿರುತ್ತೆ ಶುದ್ಧ ಕುದಿಯುವ ನೀರಿನ ಬಿಂದು. ಇನ್ನು 22ನೆಯ ಪ್ರಶ್ನೆ, ಜ್ವರವನ್ನು ಅಳೆಯುವ ಯಾವ ಸಾಧನವನ್ನು ಬಳಸಲಾಗುತ್ತದೆ? ಆಪ್ಷನ್ಗಳು ವಾಯುಭಾರ ಮಾಪಕ, ಥರ್ಮೋಮೀಟರು, ಲ್ಯಾಕ್ಟೋಮೀಟರು, ಹೈಡ್ರೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಥರ್ಮೋಮೀಟರನ್ನು ಬಳಸಲಾಗುತ್ತೆ. ಇನ್ನು 23ನೆಯ ಪ್ರಶ್ನೆ, ಕೋಣೆಯ ಉಷ್ಣಾಂಶದಲ್ಲಿ ಯಾವ ಲೋಹವು ದ್ರವ ಸ್ಥಿತಿಯಲ್ಲಿ ಕಂಡುಬರುತ್ತದೆ? ಆಪ್ಷನ್ಗಳು ಕಬ್ಬಿಣ, ಬೆಳ್ಳಿ, ಬುಧ, ಅಲ್ಯೂಮಿನಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬುಧ. ಇನ್ನು 24ನೆಯ ಪ್ರಶ್ನೆ, ವಯಸ್ಕ ಮಾನವ ದೇಹದಲ್ಲಿ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಆಪ್ಷನ್ಗಳು 206, 210, 300, 180. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 206 ಮೂಳೆಗಳು ವಯಸ್ಕ ಮಾನವನ ದೇಹದಲ್ಲಿ ಇರುತ್ತೆ. ಇನ್ನು ಕೊನೆಯ ಪ್ರಶ್ನೆ 25ನೆಯ ಪ್ರಶ್ನೆ, ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವೇನು? ಅಂದರೆ ಕೆಂಪು ಬಣ್ಣ, ರಕ್ತ ಕೆಂಪು ಬಣ್ಣ ಇರೋಕ್ಕೆ ಕಾರಣವೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಪ್ಲಾಸ್ಮಾ, ಹಿಮೋಗ್ಲೋಬಿನ್, ಕ್ಲೋರೋಫಿಲ್, ಬಿಳಿ ರಕ್ತ ಕಣಗಳು. ಇದಕ್ಕೆ ಸರಿಯಾದ ಉತ್ತರ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಹೀಗಾಗಿ ನಮ್ಮ ರಕ್ತ ಕೆಂಪು ಬಣ್ಣದಲ್ಲಿ ಇರುತ್ತೆ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.